ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನನ್ನ 30 ಡೇಸ್ ಆ ಚಾಲೆಂಜ್ನ ಡೇ 10. ಸೊ ಬೆಳಗ್ಗೆ ಎದ್ದು ಹಾಟ್ ವಾಟರ್ಗೆ ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ಕೊಂಡು ಕುಡಿದು ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು, ಹೋಗಿದ್ದೆ. ಹೋಗಿ ಬಂದು ಮನೆಗೆ ಸ್ವಲ್ಪ ಮುದ್ದೆನೂ ಸಾಂಬಾರು ತಿಂದೆ. ಅದಾದಮೇಲೆ ನಾನು ATMಗೆ ದುಡ್ಡು ಹಾಕಬೇಕಾಗಿತ್ತು. ATMಗೆ ದುಡ್ಡು ಹಾಕಿ ಮತ್ತು ನನ್ನ ಗಾಡಿ ಒಂಚೂರು ರಿಪೇರಿ ಮಾಡಿಸ್ಬೇಕಿತ್ತು. ಸೊ ಅದೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಹಾಗೆ ಒಂದು ಸ್ಮಾಲ್ ನ್ಯಾಪ್ ತೊಗೊಳ್ಳೋಣ ಅಂತ ಹೇಳಿ ಸೊ ಮಲಿಕೊಂಡೆ. ಇವತ್ತು ಫುಲ್ ರೆಸ್ಟ್ ಮಾಡಿದೆ, ಜಿಮ್ಮಿಗೆ ಎಲ್ಲೂ ಹೋಗಿಲ್ಲ. ಸೊ ನಾಳೆಯಿಂದ ಜಿಮ್ ಕಂಟಿನ್ಯೂ ಮಾಡ್ತೀನಿ. ಎದ್ದಾದಮೇಲೆ ಫ್ರೆಶ್ ಅಪ್ ಆಗಿ ತಿರ್ಗಾ ಬಿಸಿನೀರು ಕುಡಿದೆ. ಸೊ ಬರೀ ಹಾಟ್ ವಾಟರ್ ಕುಡಿತಾ ಇದ್ದೀನಿ, ಬಿಕಾಸ್ ಬೇಗ ರಿಕವರ್ ಆಗಲಿ, ನನ್ನ ಕೋಲ್ಡ್ ಮತ್ತು ಕಾಫ್ ಹೋಗಲಿ ಅನ್ನೋ ಕಾರಣಕ್ಕೆ. ಸೊ ಅದಾದಮೇಲೆ ಮಮ್ಮಿ ಕಾಫಿ ಮಾಡಿಕೊಟ್ರು. ಹಾಗೆ ಹಾಫ್ ಚಪಾತಿ ತಿಂದೆ, ಬಿಕಾಸ್ ಬ್ರೇಕ್ಫಾಸ್ಟ್ ಮಾತ್ರ ತಿಂದಿದ್ದೆ. ಅದಾದಮೇಲೆ ಏನೂ ತಿಂದಿರಲಿಲ್ಲ, ಅದಕ್ಕೋಸ್ಕರನೇ. ಅದಾದಮೇಲೆ ಡಿನ್ನರ್ಗೆ ನಾನು ದಾಲ್ ಕಿಚಡಿ ವಿತ್ ಪಾಪಡ್ ತಿಂದೆ. ಸೊ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಸೊ ಎಸ್, ಆ್ಯಂಡ್ ಅದಾದಮೇಲೆ ಮೆಡಿಸನ್ ತೊಗೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಆಮೇಲೆ ನೈಟಿಗೆ ಬೇಕಾಗಿರೋ ಹಾಟ್ ವಾಟರೆಲ್ಲ ನಾನು ರೆಡಿ ಮಾಡಿಕೊಂಡು ಸೊ ಮಲ್ಕೊಳಕ್ಕೆ ಬಂದೆ. ಆಮೇಲೆ ಸಿಕ್ಕಾಪಟ್ಟೆ ಸ್ನೀಸಿಂಗ್ ಸ್ಟಾರ್ಟ್ ಆಗೋಯ್ತು ನನಗೆ ವೀಡಿಯೋ ಮಾಡ್ತಿರ್ಬೇಕಾದ್ರೇ. ಸೊ ಎಸ್, ಅದನ್ನೇ ರೆಕಾರ್ಡ್ ಮಾಡಿದೆ. ಸೊ ಹೋಪ್ ಐ ರಿಕವರ್ ಸೂನ್. ಆ್ಯಂಡ್ ಎಸ್, ನಾಳೆಯಿಂದ ಜಿಮ್ಗೆ ಹೋಗ್ತೀನಿ. ಸೊ ಇದೊಂಥರ ನನ್ನ ಡೈಲಿ ಬ್ಲಾಗ್ ಥರ ಆಗಿಬಿಟ್ಟಿದೆ. ಬಟ್ ಎಸ್, ಡೆಫಿನೆಟ್ಲಿ ನಾಳೆಯಿಂದ ಐ ಆಮ್ ಗೋನಾ ಹಿಟ್ ಜಿಮ್. ಆ್ಯಂಡ್ ಎಸ್, ಹಾರ್ಟ್ ಚಾಲೆಂಜ್ ಥರ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಎಸ್, ಇದಾಗಿತ್ತು ನನ್ನ ಮಿನಿ ವ್ಲಾಗ್ಸು. ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಗುಡ್ ನೈಟ್.